ನಮ್ಮಮ್ಮ ಬಂದೈತೆ. ನಮ್ಮಮ್ಮ ಅವ್ರ ಜೊತೆ ರಿವ್ಯೂ ಕೊಡ್ಸೋಣ ಇದೆ ಹೆಂಗೈತೆ. ಆನೆಸ್ಟ್ ಆಗಿ ಹೇಳ್ಬೇಕು ಬಾಬಾ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ನನ್ನ ಕೈಯಲ್ಲಿ ಸ್ನೇಕ್ಸ್ ಚಿಪ್ಸ್ ಇದೆ. ಸೊ ಎಸ್, ನಿಮ್ಮ ನೋಡಿರ್ತೀರಾ, ಯೂಟ್ಯೂಬರ್ಸ್ ಯಾರ್ಯಾರು ಇರ್ತೀರೋ ಅವ್ರಿಗೆಲ್ಲ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಬಟ್ ನನ್ನ ಫ್ರೆಂಡ್ಸ್ ಗಳಿಗೆ ಯಾರಿಗೂ ಸಹ ಐಡಿಯಾ ಇಲ್ಲ ಇದ್ರ ಬಗ್ಗೆ. ಈ ವಿಡಿಯೋ ಸಿಕ್ಕಾಪಟ್ಟೆ ಕಾಮಿಡಿ ಆಗಿರುತ್ತೆ. ಹಾಗೆ ಯಾರೆಲ್ಲ ಪ್ರ್ಯಾಂಕ್ ಆಗ್ತಾರೆ ನೋಡೋಣ. ಸೊ ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್, ಬಿಕಾಸ್ ಇದನ್ನ ನಾನು ಕೂಡ ಓಪನ್ ಮಾಡಿಲ್ಲ. ಯಾವ ತರ ಇರುತ್ತೆ ಅನ್ನೋ ಐಡಿಯಾ ಕೂಡ ನನಗೂ ಇಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಯಾರ್ಯಾರೆಲ್ಲ ಪ್ರ್ಯಾಂಕ್ ಆಗ್ತಾರೆ, ಯಾವ್ಯಾವ ರೀತಿ ಎಲ್ಲ ಭಯ ಪಡ್ತಾರೆ ಅಂತ ನೋಡೋಣ. ಈ ವಿಡಿಯೋ ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈಗ ಜಸ್ಟ್ ಬಂದಿದ್ದೀನಿ. ಹಾಗೆ ಇವತ್ತು 2000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ನಮ್ಗೆ. ಸೊ ಗೈಸ್, ವಿಶಾಲ್ ಅವರು ಒಂದು ಏನೋ ಕೊಟ್ಟು ಕಳ್ಸಿದ್ದಾರೆ ಇವಳಿಗೆ. ಅದನ್ನ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಅಂತ ಹೇಳಿದ್ರು. ಹೌದಾ? ಹೆಂಗಿದೆ ಅಂತ ಹೇಳ್ಬೇಕಂತೆ ರಿವ್ಯೂ. ಚೆನ್ನಾಗಿಲ್ಲ ಅಂದ್ರೆ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮೈ 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 ಬಿಡಿ, ಸಾಗೋ ತೆಗ್ದಾಕಿ. ಫಸ್ಟ್ ಆಫ್ ಆಲ್ ಈ ತರ ಹಾವುನೇ ಅನ್ಕೊಂಡ್ಬಿಟ್ಟು, ಯಾಕಂದ್ರೆ ನನಗೆ ಭಯ ಆಗುತ್ತೆ ತುಂಬಾ. ಹಾವು ಅಂತಾನೆ ಇದೆ ಇದು. ನೋಡಿ ಗೈಸ್, ಇದು ಹೆಂಗೈತೆ ಅಂತ. ಅವಾಗ ನಿಂಗೆ ನಿಜ ಒಂಥರ ಎಷ್ಟು ಖುಷಿಯಾಗಿ ಓಪನ್ ಮಾಡ್ಬೇಕು. ಹಾರ್ಟ್ ಬೀಟ್ ಜಾಸ್ತಿ ಆಗೋಯ್ತು. ಸಾರಿ ಒಳ್ಳೇದ್ ಮಾಡ್ತದ ಗೈಸ್. ಯಮನ ಬರ್ತಾವಳೆ, ಅವಳಿಗೂ ಪ್ರ್ಯಾಂಕ್ ಮಾಡೋಣ, ಹೆಂಗಿರುತ್ತೆ ನೋಡೋಣ. ನಿಮ್ಗೆ ಹೇಳ್ದೆ ಅಲ್ವಾ, ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ವ್ಲಾಗ್ ಅಂತ ಹೇಳ್ಬಿಟ್ಟು ಜ್ಯೋತಿ ಪ್ರ್ಯಾಂಕ್ ಆಗಿದ್ದಾಳೆ. ಬಿಕಾಸ್ ಯಾರು ಬಂದಿಲ್ಲ ಇನ್ನ, ಹಂಗಾಗಿ ಬೇಗ ಜ್ಯೋತಿಗ್ ಮಾಡ್ಬಿಟ್ಟೆ. ಅವಳಿಗೂ ಪಾಪ ಗೊತ್ತಿರ್ಲಿಲ್ಲ. ಹೆಂಗನ್ಸ್ತು? ಪ್ರಾಣ ಬೈಕ್ ಬಂದಂಗ ಆಯ್ತು ಅಕ್ಕ. ಸಾರಿ. ಮಾಡ್ತಾರ ಅಕ್ಕ. ಸ್ಪ್ರಿಂಗ್ ಇರುತ್ತೆ ಇದು, ಹಿಂಗೆ ತುಂಬೇಕು ಇವಾಗ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದು ಇದ್ರ ಮೇಲೆ ಹಾವಿನ ತರ ಐತಲ್ಲ ಅಕ್ಕ, ಅದ್ ನೋಡಿದ ತಕ್ಷಣ ಭಯ. ಪಾಪ ಗೈಸ್. ಒಂದ್ಸರಿ ಪ್ರ್ಯಾಂಕ್ ಮಾಡಿದಾಗ ಎಲ್ರು ಬೈದ್ರಿ, ನಿಮ್ ಅಮ್ಮಂಗೆ ಈ ತರ ಎಲ್ಲಾ ಪ್ರ್ಯಾಂಕ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು. ಇದು ಎಂಟರ್ಟೈನ್ಮೆಂಟ್ ಆಗಿ ಪ್ರ್ಯಾಂಕ್ ಮಾಡ್ತಿರೋದು. ಈ ರೇಂಜಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರ ಅಕ್ಕ. ಸರಿ ಬಿಡು, ತಿನ್ನು, ಆಮೇಲೆ ಹೋಗೋಣ. ಏನೋ ಇದೆ ಟೇಸ್ಟ್ ಮಾಡ್ಬಿಟ್ಟು ಹೇಳು ಅಂತ ನಾನು ಖುಷಿ. ಯಾಕಂದ್ರೆ ಮುಂಚೆ ಕೂಡ ಈ ತರ ನಾವು ತಿಂತಿದ್ವಿ ಅಲ್ಲ, ಒಂದೆರಡು. ಈಗ ನಾನು ಅದಕ್ಕೆ ಹೇಳ್ದೆ ಇವ್ರಿಗೆ, ಏನಂತ, ಲೈಕ್ ಇದ್ರ ಬಗ್ಗೆ ಐಡಿಯಾನು ಇರಲ್ಲ. ಬಿಕಾಸ್ ನಾನು ಈ ತರದ ಆಲ್ರೆಡಿ ತಂದಿದ್ದೆ ಚಿಪ್ಸ್ ನ. ಹಂಗಾಗಿ ಇವ್ರಿಗೆ ಡೌಟ್ ಬರಕ್ ಚಾನ್ಸೇ ಇಲ್ಲ ಅಂತ ಗೊತ್ತಿತ್ತು. ಅಂತೂ ಫೈನಲಿ ಪ್ರ್ಯಾಂಕ್ ಆದ್ದು. ಇವಾಗ ಊಟ ಮಾಡಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಪಿ ಜಿಲಿ ಊಟ ಚೆನ್ನಾಗಿಲ್ಲ, ಸೊ ಹಂಗಾಗಿ ಆಚೆ ಬಂದಿದ್ದೀವಿ. ಎಲ್ಲ ತಗೊಂಡಿದ್ದೀವಿ. ರೋಟಿ. ಅಳ್ತಾವಳೆ ಗೈಸ್. ಅಮ್ಮ ತೋರ್ಸು ಅಂತ ಅಲ್ಲ, ಅರ್ಧ ಒಂದು 10 ಚಿಪ್ಸ್ ಕೊಡ್ತೀನಿ. ಗೈಸ್, ಯಮನ ಬಂದವಳೆ ಇವಾಗ. ಇವಳ ಹತ್ರ ವಿಶಾಲು ಒಂದು ಚಿಪ್ಸ್ದು ರಿವ್ಯೂ ಕೊಡಿ ಅಂತ ಹೇಳಿದ್ರು. ಸೊ ನೋಡೋಣ ಯಮನ ಹೆಂಗ್ ಕೊಡ್ತಾಳೆ, ಚೆನ್ನಾಗಿದ್ಯಾ ಹೆಂಗೆ ಅಂತ ಹೇಳ್ಬಿಟ್ಟು, ಆಕ್ಚುಲ್ ಆಗಿ ಹೆಂಗಿದೆ ಟೇಸ್ಟ್ ಅಂತ ಹೇಳಿ ಕೊಡು. ಓಪನ್ ಮಾಡ್ಲಾ? ಮಾಡು.
ಯಾರು ನಿಂಗೆ ಒಳ್ಳೇದ್ ಮಾಡ್ತದ? ಹೆಂಗಿತ್ತು ಚಿಪ್ಸ್? ನಾನ್ ಹೆಂಗೋ ಚಿಪ್ಸ್ ಸಿಕ್ತಲ್ಲ ಅಂತ ಭಯ ಆಯ್ತಾ ಒಂಚೂರಾರು? ಗೈಸ್ ಪ್ರ್ಯಾಂಕ್ ಆದ್ಲು ಯಮನ ಪ್ರ್ಯಾಂಕ್ ಆದ್ಲು, ಜ್ಯೋತಿ ಪ್ರ್ಯಾಂಕ್ ಆದ್ಲು ಆಲ್ರೆಡಿ. ಫಸ್ಟ್ ಜ್ಯೋತಿದ್ ಮಾಡ್ಸಂತ ಹೇಳ್ಬೇಕಿತ್ತು. ಜ್ಯೋತಿದ್ ಆಲ್ರೆಡಿ ಮಾಡಾಗೈತೆ. ಆಕ್ಚುಲಿ ಹೆಂಗ ಅನ್ನಿಸ್ತ ಹೇಳು? ಸಡನ್ ಆಗಿ ಏನಪ್ಪ ಹಿಂಗ್ ಅಲ್ಲೆಲ್ಲ ಹೋಯ್ತು. ರೆಡಿ ಮಾಡ್ಸಿ ಪ್ರ್ಯಾಂಕ್ ಮಾಡಿದ್ದಾಯ್ತು. ಸಾರಿ ಯಮನ ಚಿಪ್ಸ್ ಇಲ್ಲ. ನಾನ್ ನಿಜ ಚಿಪ್ಸ್ ಸಿಕ್ತಲ್ಲ ಅಂತ ನಂಗೆ ಖುಷಿಯಾಗೋ ಹೋಗಿ. ನೀನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಮ್ಮನ? ಇಲ್ಲ ಬಿಡು, ನಾನು ಹಾಕ್ತೀನಿ ಅದನ್ನ. ಇದ್ ಯಾರು ಕೊಟ್ಟಿದ್ದಂಗಂತ? ಬಾ ಅನ್ನೋ ಅಕ್ಕ. ಹಾಯ್ ಮಾಡ ತಮ್ಮಿ. ಹಾಯ್ ಹೆಂಗ್ ಈ ಕಡೆಗೆ ಬಾರ ತಮ್ಮಿ. ಹಂಗೆ ಸ್ಕ್ರೀನ್ ಹೇಳಿ. ಏನು ಫುಲ್ಲು ಗೈಸ್ ಚೆನ್ನಾಗಿ ರಿವ್ಯೂ ಕೊಡಿ ಒಂಚೂರು. ನಮ್ಮ ಆಫೀಸಿಂದ ಕೊಟ್ಟು ಕಳಿಸಿದ್ದಾರೆ ಚಿಪ್ಸು. ಪ್ರಮೋಷನಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಪ್ರಮೋಷನ್ ಏನಲ್ಲ. ಪ್ರಮೋಷನ್ ಥರನೇ ಇದು. ಯಾರು ಓಪನ್ ಮಾಡ್ತೀರಿ ಇಬ್ಬರಲ್ಲಿ? ಹೋಮ್ ಮೇಡೆ. ಹೆಂಗೆ ಓಪನ್ ಮಾಡೋದು? ಯಾರು ನಿಂಗೆ ಒಳ್ಳೇದ್ ಮಾಡ್ತದ? ಪ್ರ್ಯಾಂಕ್ ಪಾಪ. ಅಯ್ಯೋ ಹೆಂಗಿತ್ತು ಚಿಪ್ಸ್? ಈಗ ಗೈಸ್ ನಮ್ಮ ಬಾವ ಇಲ್ಲ, ಅದಕ್ಕೆ ಒಬ್ಬೊಬ್ರಿಗೆ ಕೊಡೋಕ್ಕಾಗಲ್ಲ. ಇಲ್ಲಿ ಮನೆ ಇರೋದೇ ಇಷ್ಟ ಅಲ್ವಾ, ಸೊ ಗೊತ್ತಾಗ್ಬಿಡುತ್ತೆ. ಇಬ್ಬರಿಗೂ ಕೊಟ್ಟೆ. ನಮ್ಮ ಬಾವ ಬರಲಿ, ನಮ್ಮ ಬಾವ ಬಂದಮೇಲೆ ನಮ್ಮ ಬಾವಂಗೆ ಕೊಡೋಣ. ನಮ್ಮ ಅಮ್ಮ ಅವ್ರು ಬರ್ತಿದ್ದಾರೆ ನಾಳೆ. ನಮ್ಮ ಬಾವ ಅವ್ರ ಮನೆ ಇದು ಅಂಗಡಿ ಪೂಜೆ ಇದೆ, ಸೊ ಹಂಗಾಗಿ ಅಮ್ಮ ಅವ್ರು ಬರ್ತಾವ್ರೆ. ಸೊ ಅಮ್ಮ ಅವ್ರಿಗೂ ಕೊಡೋಣ. ಏನೋ ಒಂದು ಚಿಪ್ಸ್ ಕೊಟ್ಟು ಕಳ್ಸವ್ರೆ. ತಿಂದ್ಬಿಟ್ಟು ಹೇಳಕ್ಕೆ ಹೇಳಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಬಂದೈತೆ, ನಮ್ಮಮ್ಮ ಅವ್ರ ಜೊತೆ ರಿವ್ಯೂ ಕೊಡ್ಸೋಣ ಇದು ಹೆಂಗೈತೆ ಅಂತ ಹೇಳ್ಬಿಟ್ಟು ಗೈಸ್. ಹಾಂ ಹಂಗೆ ನೀರು ಕಲಮ್ಮ ಏನು ಹಾಕಲ್ಲ. ಇಲ್ಲಿ ಓಪನ್ ಮಾಡ್ಬೋದು. ಅಮ್ಮ ಏನೇ ಅದ್ರ ಕಳ್ಳಿಲ್ಲ ಗೈಸ್. ನಮ್ಮ ಅಮ್ಮನೇ ಎಷ್ಟೋ, ಅಮ್ಮ ನೀನೇ ಎಷ್ಟೋ ಪರವಾಗಿಲ್ಲ ಕಣಮ್ಮ. ಇವರು ಗೈಸ್ ಇವಾಗ ನಮ್ಮ ಅಪ್ಪಾಜಿ ಬಂದೈತೆ. ನಮ್ಮ ಅಪ್ಪಾಜಿಗೆ ಪ್ರ್ಯಾಂಕ್ ಮಾಡೋಣ. ನಮ್ಮ ಅಣ್ಣ ತಗೊಂಡೋಯ್ತವನೆ ತಮ್ಮಿ ಕುಟ್ಲಿಕ್ಕ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ.
ಅಮ್ಮನೂ ಎದ್ರುಕೊಳ್ಳಿಲ್ಲ, ಅಪ್ಪಾಜಿನೂ ಎದ್ರುಕೊಳ್ಳಿಲ್ಲ. ನಮ್ ಬಾಬು ಕೊಟ್ಟು ನೋಡೋಣ ಎದ್ರಕತ್ತಾರ ಏನು. ಕೊಡಿ ಬಾಬಾ. ಹಾಂ, ಒಂದು ಚಿಪ್ಸ್ ಇದೆ, ಒಂದು ಅಡ್ವರ್ಟೈಸ್ಮೆಂಟ್ ಥರ ರಿವ್ಯೂ ಕೊಡಬೇಕು, ಹೆಂಗಿದೆ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಒಂದು ಪೀಸ್, ಆಯಿತಾ ಆಯಿತಾ. ಹಂಗಲ್ಲ, ಇಲ್ಲಿ ಹೆಂಗೆ ಅದು ಇದು ಟ್ಯೂಬ್ಲೈಟ್ ಆನ್ ಆಗಲ್ವಾ ಬಾಬಾ? ಹಾಕಿ ಹಾಂ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆವಾಗಲೇ ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ಓಕೆ ಗೈಸ್, ನಮ್ಮ ಬಾವ ಅವ್ರ ಜೊತೆ ರಿವ್ಯೂ ಕೊಡ್ಸೋಣ ಇವಾಗ. ಬನ್ನಿ. ಚೆನ್ನಾಗಿದೆಯಾ? ಆನೆಸ್ಟಾಗಿ ಹೇಳ್ಬೇಕು ಬಾಬಾ. ವಿಡಿಯೋ ನೋಡಿದ್ರಂತೆ, ಅಷ್ಟು ರಿಯಾಕ್ಷನ್ ಯೂಟ್ಯೂಬರ್ ಅಲ್ವಾ, ಮೇ ಬಿ ಪ್ರಮೋಷನ್ ಮಾಡ್ತಾ ಇರಬಹುದು ಅಂತ ಅನ್ಕೊಂಡಿದ್ದೆ. ಗೆಸ್ ಮಾಡಿರ್ಲಿಲ್ವಾ? ಅದಕ್ಕೆ ಶಾಕ್ ಆಗಿಲ್ಲ. ಶೆಟ್ ಇರ್ಲಿ ಬಿಡಿ, ತುಂಬ್ತೀನಿ. ಯಾರ್ಯಾರಿಗೆಲ್ಲ ರಿವ್ಯೂ ಕೊಡ್ಸಿರ್ಬೋದು. ಅವ್ರ ರಿಯಾಕ್ಷನ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ಬಾಬಾ. ಕೈಸ್, ನಂಗೆ ತಂಗಿ ಬಂದಿದ್ದಾಳೆ ಇವಾಗ. ಅವಳಿಗೆ ಸ್ವಲ್ಪ ಗೊತ್ತಿಲ್ಲದಂಗೆ ಫ್ರಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತಮ್ಮಿಲ್ ಕೂತವನೆ. ಪೂಜೆಗೆ ಹೋಗ್ಬೇಕು ಇವಾಗ, ಅಷ್ಟೊತ್ತಿಗೆ ಮಾಡಿಬಿಡೋಣ. ಇಲ್ಲ, ಮನೆಗೆ ಬಂದೆ, ಇನ್ನೂ ಸ್ವಲ್ಪ ಲೇಟ್ ಅಂತೆ. ಸರಿ ಆಯಿತು, ಬೈ. ಹೋಮ್ಮೇಡ್ ಚಿಪ್ಸ್ ಫ್ರೆಂಡ್ ಕೊಟ್ಟಿರೋದು. ಹೋಮ್ಮೇಡಾ? ಪ್ರಿಂಗಲ್ಸ್ ತರ ಚೆನ್ನಾಗಿ ತಿನ್ಬಿಡೋಣ. ಹಿಂಗ ಆಡ್ಸೋದು, ಇವತ್ತು ಪೂಜೆ ಇದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.